ಮತ್ತೆ ಸುದ್ದಿಯಲ್ಲಿದ್ದಾರೆ ಕಾಂಗ್ರೆಸ್ ಚಿರಯುವರಾಜನ ರಾಜಗುರು. ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ಭಾರತಕ್ಕೆ ಬಿಟ್ಕೋಬೇಕಂತೆ. ಹೇಗಿದೆ ನೋಡಿ ಸ್ಯಾಮ್ ಪಿತ್ರೋಡಾ ಹೊಸ ವರಸೆ. ಇದನ್ನ ರಾಜಕೀಯ ಭಂಡತನ ಅನ್ಬೇಕು, ಮೂರ್ಖತನ ಅನ್ಬೇಕು, ಐ ಡೋಂಟ್ ನೋ. ಕಾಂಗ್ರೆಸ್ ಪಾರ್ಟಿ ಭಾರತಕ್ಕಿಂತ ಬಹುಶಃ ಪಾಕಿಸ್ತಾನ ಬಾಂಗ್ಲಾದೇಶಕ್ಕೆ ಕೆಲಸ ಮಾಡ್ತಿದೆಯೇನೋ. ಏನೋ ಬರ್ಲಿ ಅಂತ ಹೇಳಿ ಬಾಗಲ್ ತೆಗೆದುಕೊಂಡು ಕೂತ್ಕೊಂಡ್ರೆ ಭಾರತದಲ್ಲಿ ಅರಾಜಕತೆ ಸೃಷ್ಟಿಯಾಗೋದು ಗ್ಯಾರಂಟಿ. ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ನ ಚಿರಯುವರಾಜನ ರಾಜ್ಗುರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಯಾರಪ್ಪ ಈ ರಾಜ್ಗುರು ಅಂತ ಹೇಳಿದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕ ಸ್ಯಾಮ್ ಪಿತ್ರೋಡಾ. ಸ್ಯಾಮ್ ಪಿತ್ರೋಡಾ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಸ್ಯಾಮ್ ಪಿತ್ರೋಡಾ ಅದ್ಯಾವ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ರು ಅಂತ ಹೇಳಿದ್ರೆ, ಬಾಂಗ್ಲಾದೇಶಿ ವಲಸಿಗರು ಒಂದ್ ವೇಳೆ ಭಾರತಕ್ಕೆ ಬರೋದಕ್ಕೆ ಬಯಸಿದ್ರೆ ಅದು ಅಕ್ರಮವಾಗಿದ್ದರೂ ಸಹ ಅವರು ಬರ್ಲಿ, ನಾವು ಎಲ್ಲರನ್ನೂ ಕೂಡ ಸೇರಿಸಿಕೊಳ್ಬೇಕು, ನಮಗೆ ಅದರಿಂದ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಸ್ಯಾಮ್ ಪಿತ್ರೋಡಾ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲೆಲ್ಲೋ ದೂರದ ಅಮೆರಿಕದಲ್ಲಿ ಕೂತ್ಕೊಂಡು ಬಾಂಗ್ಲಾ ಅಕ್ರಮ ವಲಸಿಗರ ಪರ ಪೊಂಗಿದ್ದಾರೆ ಸ್ಯಾಮ್ ಪಿತ್ರೋಡಾ. We will include everybody. If we have to suffer a little bit, it's okay. We will suffer a little bit. We will share, but nobody wants to share. ಎಲ್ಲಾ ದೇಶಗಳು ಅಕ್ರಮ ವಲಸಿಗರನ್ನ ಓಡಿಸೋ ಕೆಲಸ ಮಾಡ್ತಿವೆ. ಅದರಲ್ಲೂ ಅಮೆರಿಕ ಅಂತೂ ಅಕ್ರಮ ವಲಸಿಗರನ್ನ ಬಡ್ದು ಓಡಿಸ್ತಿದೆ. ಒಂದ್ ವೇಳೆ ಆ ದೇಶ ಅಕ್ರಮ ವಲಸಿಗರನ್ನ ಕರೆದುಕೊಂಡಿಲ್ಲ ಅಂತ ಹೇಳಿದ್ರೆ ಆ ದೇಶದ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕಿ ಅವರನ್ನ ಬೆದರಿಸೋ ಬಗ್ಗಿಸೋ ಕೆಲಸ ಮಾಡ್ತಿದೆ. ಇನ್ನು ಯುರೋಪಿಯನ್ನ ಅನೇಕ ದೇಶಗಳಲ್ಲಿ ಅಕ್ರಮ ವಲಸಿಗರನ್ನ ಒಳಗಡೆನೆ ಬರೋದಕ್ಕೆ ಬಿಡ್ಕೋತಾ ಇಲ್ಲ. ಸಿಟಿಜನ್ಶಿಪ್ ನಾರ್ಮ್ಸ್ ನ ತುಂಬಾನೇ ಟೈಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಬಾಂಗ್ಲಾದೇಶ, ಪಾಕಿಸ್ತಾನ, ಶ್ರೀಲಂಕಾ ಹಾಗೂ ಅಫ್ಘಾನಿಸ್ತಾನ ಈ ದೇಶಗಳಲ್ಲಿ ಜನಾಂಗೀಯ ಹಿಂಸೆಗೆ ಒಳಗಾಗಿರುವಂತಹ ಅಲ್ಪಸಂಖ್ಯಾತರು ನಮ್ಮ ದೇಶಕ್ಕೆ ಬರಲಿ, ಅವರಿಗೆ ಸಿಟಿಜನ್ಶಿಪ್ ಕೊಡೋಣ ಅಂತ ಹೇಳಿ ಕೇಂದ್ರ ಸರ್ಕಾರ CAA ಅಮೆಂಡ್ಮೆಂಟ್ನ ತರೋಕ್ ಹೋದಾಗ ಈ ಕಾಂಗ್ರೆಸ್ ನಾಯಕರು, ಪ್ರತಿಪಕ್ಷದ ನಾಯಕರು ಇನ್ನಿಲ್ಲದ ರೀತಿಯಲ್ಲಿ ಬೊಬ್ಬೆ ಹೊಡೆದಿದ್ರು. ಅಲ್ಲಿನ ಮುಸ್ಲಿಮರನ್ನ ಮಾತ್ರ ಯಾಕೆ ಬಿಡ್ತೀರಾ ಅಂತ ಹೇಳಿ ಗುಲ್ ಎಪ್ಸಿದ್ದು ತಾರತಮ್ಯ ಆಗುತ್ತೆ, ಅಸಾಂವಿಧಾನಿಕ ಆಗುತ್ತೆ ಅಂತ ಹೇಳ್ಕೊಂಡು ರೋಷಾವೇಶದಲ್ಲಿ ಮಾತನಾಡಿದ್ದು. ಈಗ ನೋಡಿದ್ರೆ ಕಾಂಗ್ರೆಸ್ ಚಿರಯುವರಾಜನ ರಾಜ್ಗುರು ಸ್ಯಾಮ್ ಪಿತ್ರೋಡಾ ದೂರದ ಅಮೆರಿಕದಲ್ಲಿ ಕುತ್ಕೊಂಡು ಅಪ್ಪಣೆ ಕೊಡ್ತಿದ್ದಾರೆ. ಅಲ್ಲ ಸಾಹೇಬ್ರೆ, ನಾನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಮನೆಗೆ ಯಾರೋ ಕಷ್ಟ ಅಂತ ಬರ್ತಾರೆ, ನೀವು ಕಷ್ಟ ಅಂತ ಬಂದವರಿಗೆ ಸಹಾಯ ಮಾಡೋದ್ರಲ್ಲಿ ತಪ್ಪಿಲ್ಲ, ಸಹಾಯ ಮಾಡ್ತೀರಾ ಅಲ್ವಾ? ಹಂಗಂತ ಹೇಳ್ಕೊಂಡು ನೀವು ಅವ್ರನ್ನ ನಿಮ್ಮನೇಲೇ ಇಟ್ಕೊಂಡ್ಬಿಡ್ತೀರಾ? ನೀವು ಹೇಳೋದು ಹೆಂಗಿದೆ ಅಂತ ಅಂದ್ರೆ, ಅಕ್ರಮ ವಲಸಿಗರು ಎಲ್ಲೆಲ್ಲಿ ಇರ್ತಾರೋ ಎಲ್ಲರೂ ಕೂಡ ಭಾರತಕ್ಕೆ ಬರಲಿ ಅಂತ ಹೇಳಿ. ಹಾಗಾದ್ರೆ ಭಾರತದವ್ರು ಎಲ್ಲಿ ಹೋಗ್ಬೇಕು? ಇಲ್ಲಿರೋ ಜನ ಏನ್ ಮಾಡ್ಬೇಕು? 140 ಕೋಟಿ ಜನ ಇದಾರಲ್ಲ, ಅವ್ರೇನ್ ಮಾಡ್ಬೇಕು? ಸೊ ಬಾಂಗ್ಲಾದೇಶದಿಂದ ಯಾರ್ಯಾರು ಬರ್ತಾರೋ ಎಲ್ಲರೂ ಬರಲಿ, ನಾವು ಸಹಿಸ್ಕೊಂಡಿರೋಣ ಅಂತ ಹೇಳ್ತಿರಲ್ಲ, ಇದಕ್ಕೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇದನ್ನ ರಾಜಕೀಯ ಭಂಡತನ ಅನ್ಬೇಕು, ಇದನ್ನ ರಾಜಕೀಯ ಮುತ್ಸದ್ದಿತನ ಅಂತ ಅನ್ಬೇಕು, ರಾಜಕೀಯ ಹಾಸ್ಯಾಸ್ಪದ ಅಂತ ಅನ್ಬೇಕು, ರಾಜಕೀಯ ಮೂರ್ಖತನ ಅಂತ ಅನ್ಬೇಕು, ನಂಗೆ ಖಂಡಿತವಾಗ್ಲೂ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ರಾಜಗುರು ಮಾತನ್ನ ಯಾವುದೇ ವ್ಯಾಖ್ಯೆಗೆ, ಚೌಕಟ್ಟಿಗೆ ಒಳಪಡಿಸೋದು ತುಂಬಾನೇ ಕಷ್ಟ. ಹಾಗಾಗಿ ರಾಜ್ಗುರು ಅವರ ಬುದ್ಧಿವಂತಿಕೆ, ರಾಜ್ಗುರು ಅವರ ಜಾಣ್ಮೆ, ಪಾಂಡಿತ್ಯ, ಕುಚೋದ್ಯ ಇವೆಲ್ಲವನ್ನು ಕೂಡ ಪಕ್ಕಕ್ಕಿಟ್ಬಿಟ್ಟು ಒಂದ್ಸರಿ ನೋಡೋಣ. ಒಂದ್ ವೇಳೆ ಅಕ್ರಮ ವಲಸಿಗರು ಭಾರತಕ್ಕೆ ಬಂದ್ರೆ ಇಲ್ಲಿವರೆಗೂ ಏನಾಗಿದೆ, ಏನಾಗುತ್ತೆ ಅಂತ. ಒಂದು ಅಂಕಿಅಂಶದ ಪ್ರಕಾರ ಭಾರತದಲ್ಲಿ ಬರೋಬ್ಬರಿ 1 ರಿಂದ 2 ಕೋಟಿ ಜನ ಅಕ್ರಮ ವಲಸಿಗರೇ ಇದ್ದಾರಂತೆ. ಇನ್ನು ಮತ್ತೊಂದು ಅಂಕಿಅಂಶಗಳ ಪ್ರಕಾರ ನೋಡೋದಾದ್ರೆ ಈ 1 ರಿಂದ 2 ಕೋಟಿಯಲ್ಲಿ 1 ರಿಂದ 2 ಲಕ್ಷ ಜನ ಬಾಂಗ್ಲಾದಿಂದ ಭಾರತಕ್ಕೆ ಬಂದಿರುವಂತಹ ಅಕ್ರಮ ವಲಸಿಗರು. ಹೆಂಗಂತ ಅಂದ್ರೆ ಬಾರ್ಡರ್ ಅಲ್ಲಿ ಒಂದು ಯಾವುದೇ ರೀತಿಯಲ್ಲಿ ಹೇಳೋರು ಕೇಳೋರು ಇರೋದಿಲ್ಲ, ಆ ಗಡಿಯಿಂದ ನುಗ್ಗು ಬರ್ತಾರೆ. ಈ ರೀತಿ ಗಡಿಯೊಳಗೆ ಅಕ್ರಮವಾಗಿ ನುಸುಳುವಂತಹ ಈ ನುಸುಳುಕೋರರು, ಈ ಅಕ್ರಮ ವಲಸಿಗರು ಯಾವತ್ತಿದ್ರೂ ಕೂಡ ನಮ್ಮ ದೇಶದ ಭದ್ರತೆಗೆ ಅಪಾಯಕಾರಿ, ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಗೆ ಅಪಾಯಕಾರಿಯಾಗಿರ್ತಾರೆ. ಈ ರೀತಿ ಅಕ್ರಮ ಪ್ರವೇಶ ಮಾಡ್ತಾರಲ್ಲ, ಅವಾಗ ಒಬ್ಬರೇ ಬರ್ತಾರ, ತಾವು ಮಕ್ಕಳು ಮೊಮ್ಮಕ್ಕಳು ಅಂತ ಬರೋರ್ನೆಲ್ಲ ಕರ್ಕೊಂಡು ಬರ್ತಾರೆ. ಹೀಗೆ ಬಂದಾಗ ಒಂದ್ ಕಡೆ ಯಾವುದೋ ಪ್ಲೇಸ್ಗೆ ಹೋಗ್ಬೇಕು, ಹಂಗೆ ಹೋದಾಗ ಅಲ್ಲಿನ ಮೂಲ ನಿವಾಸಿಗಳನ್ನೇ ಇವರು ಮೂಲೆ ಗುಂಪು ಮಾಡುವಂತಹ ಒಂದು ಅಪಾಯಕಾರಿ ಅಂತ ಪರಿಸ್ಥಿತಿ ಕೂಡ ಇರುತ್ತೆ. ಇವರು ಈ ರೀತಿ ಅಕ್ರಮವಾಗಿ ನುಗ್ಗಿದಾಗ ಭೌಗೋಳಿಕವಾಗಿ ತೊಂದರೆ ಆಗುತ್ತೆ, ಸಾಮಾಜಿಕವಾಗಿ ತೊಂದರೆ ಆಗುತ್ತೆ, ಹಾಗೆ ಸ್ಥಳೀಯರ ಉದ್ಯೋಗಗಳನ್ನು ಕೂಡ ಇವರು ಕಸಿದುಕೊಳ್ತಾರೆ. ಇವರು ಯಾವ ಮಟ್ಟಿಗೆ ದೇಶದ ಭದ್ರತೆಗೆ ಅಪಾಯಕಾರಿ ಅಂತ ಹೇಳಿದ್ರೆ, ಇವರು ಬರ್ತಾ ಅದ್ರ ಜೊತೆಗೆ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಮಾಡ್ತಾರೆ, ಶಸ್ತ್ರಾಸ್ತ್ರಗಳ ಸಾಗಣೆ ಮಾಡ್ತಾರೆ. ಫ್ರೀ ಮೂವ್ಮೆಂಟ್ ರೀಸನ್ ಅಂತ ಒಂದಿರುತ್ತೆ 2 ಗಡಿಗಳ ನಡುವೆ. ಇದು ಒಂದು ರೀತಿ ಈ ರೀತಿ ಅಕ್ರಮ ವಲಸಿಗರಿಗೆ, ಈ ರೀತಿ ನುಸುಳುಕೋರರಿಗೆ ಇದೊಂದು ರೀತಿಯಲ್ಲಿ ವರದಾನ ಇದ್ದಂತೆ.
ಮಣಿಪುರದಲ್ಲಿ ಗಲಭೆ ಹಿಂಸಾಚಾರ ಆದಾಗಲೂ ಕೂಡ ಮಯನ್ಮಾರ್ನಿಂದ ಬಂದಂತಹ ಅಕ್ರಮ ವಲಸಿಗರು ಇದರಲ್ಲಿ ಭಾಗಿಯಾಗಿದ್ರು. ಪ್ರಮುಖವಾಗಿ ಬಾಂಗ್ಲಾದೇಶದಿಂದ ಬರುವಂತಹ ಅಕ್ರಮ ವಲಸಿಗರು ಕಾಣಸಿಗೋದೆ ಈಶಾನ್ಯ ರಾಜ್ಯಗಳಲ್ಲಿ, ಅರುಣಾಚಲ ಪ್ರದೇಶ, ಅಸ್ಸಾಂ, ಸಿಕ್ಕಿಂ, ನಾಗಾಲ್ಯಾಂಡ್, ಮಣಿಪುರ, ಹೀಗೇನೆ ಅದ್ರ ಜೊತೆಗೆ ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ ಈ ರೋಹಿಂಗ್ಯಾಗಳದ್ದೇ ಆರ್ಭಟ. ಅವ್ರು ಮಾಡೋ ಕೆಲಸ ಅಕ್ರಮವಾಗಿರುತ್ತೆ. ಈ ರೀತಿ ಗಡಿ ಒಳಗೆ ಅಕ್ರಮವಾಗಿ ನುಗ್ತಾರಲ್ಲ, ಅವ್ರದ್ದು ದೊಡ್ಡ ಜಾಲವೇ ಇದೆ. ಅವ್ರಿಗೆ ಈಸಿಯಾಗಿ ಒಂದು ಕಡೆ ರಾಜಕಾರಣಿಗಳಿಗೆ ಇವರು ವೋಟ್ ಬ್ಯಾಂಕ್ ಆಗಿರ್ತಾರೆ, ಅವ್ರಿಗೆ ಈಸಿಯಾಗಿ ಪ್ಯಾನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ತುಂಬಾನೇ ಸುಲಭವಾಗಿ ಸಿಕ್ಬಿಡುತ್ತೆ ಅವರಿಗೆ. ಸೊ ಇವರಿಗೋಸ್ಕರ ಫೇಕ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸುವಂತಹ ಬ್ರೋಕರ್ಗಳು ಕೂಡ ಇರ್ತಾರೆ. ಹೀಗಾಗಿ ಇದು ಲಾರ್ಜೆಸ್ಟ್ ನೆಟ್ವರ್ಕ್. ಈ ಬಾಂಗ್ಲಾದೇಶದ ಅಕ್ರಮ ವಲಸಿಗರು 1 ಲಕ್ಷ 2 ಲಕ್ಷದಲ್ಲಿ ಇದ್ಕೊಂಡೇ ನಮ್ಮ ಭಾರತ ದೇಶದ ಭದ್ರತೆಗೆ ಅಪಾಯಕಾರಿಯಾಗಿರ್ತಾರೆ. ಇನ್ನೇನಾದ್ರೂ ನಾವು ಈ ರೀತಿ ಇವಾಗ ಸ್ಯಾಮ್ ಪಿತ್ರೋಡ ಹೇಳ್ದಂಗೆ ಬರೋರು ಬರ್ಲಿ ಅಂತ ಬಾಗಿಲು ತೆಕ್ಕೋದ ಕೂತ್ರೆ ಇರೋರೆಲ್ಲರೂ ಕೂಡ ನಮ್ಮ ಭಾರತಕ್ಕೆ ಬಂದ್ರು ಅಂತ ಹೇಳಿದ್ರೆ ಭಾರತ ದೇಶ ಇನ್ನೊಂದು ಬಾಂಗ್ಲಾದೇಶ ಆಗೋದ್ರಲ್ಲಿ ಡೌಟೇ ಇಲ್ಲ. ಇಡೀ ಅಮೆರಿಕದಲ್ಲಿ 4 ರಿಂದ 5 ಲಕ್ಷ ಜನ ಅಕ್ರಮ ವಲಸಿಗರಿದ್ದಾರೆ. ಭಾರತದಲ್ಲಿ ಕೋಟಿ ಗಟ್ಟಲೆ ಇದ್ದಾರೆ. ಅಂತ ಅಮೆರಿಕಾನೇ ತಮ್ಮ ದೇಶದಲ್ಲಿರುವಂತಹ ಅಕ್ರಮ ವಲಸಿಗರನ್ನ ಒದ್ದು ಓಡಿಸಬೇಕು ಅಂತ ಪ್ಲಾನ್ ಮಾಡ್ತಿದೆ. ಇನ್ನು ನಾವು ದೇಶದಲ್ಲಿ ಕೋಟಿ ಜನ ಅಕ್ರಮ ವಲಸಿಗರನ್ನ ಇಟ್ಕೊಂಡೇನೆ ಇನ್ನೂ ಬರ್ಲಿ ಅಂತ ಬಾಗಿಲು ತೆಗೆದುಕೊಂಡು ಕೂತಿದ್ರೆ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗೋದ್ರಲ್ಲಿ, ದೇಶದ ಭದ್ರತೆಗೆ ಧಕ್ಕೆಯಾಗೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು ಖರ್ಗೆ ಕಾಕ ಅವರು ಅಲ್ಲಿ ನಿಂತ್ಕೊಂಡು ಸನಾತನ ಧರ್ಮಕ್ಕೆ ಅವಮಾನ ಆಗೋ ಹಾಗೆ, ಅಗೌರವ ತೋರೋ ಹಾಗೆ ನಡ್ಕೊಳ್ತಾರೆ. ಇನ್ನೊಂದು ಕಡೆ ವಕ್ಫ್ ತಿದ್ದುಪಡಿ ಸಂಬಂಧಪಟ್ಟಂತೆನೆ ಜಂಟಿ ಸಂಸದೀಯ ಸಮಿತಿಯಲ್ಲಿ ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ಅಂತ ಹೇಳಿ ದಿನಕ್ಕೊಂದು ಖ್ಯಾತೆಯನ್ನು ತೆಗೆದುಕೊಂಡು ಗದ್ದಲ ಎಬ್ಬಿಸ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಕಾಯ್ದೆ ತಿದ್ದುಪಡಿಗೆ ಸರ್ಕಾರ ಕೈಯೇ ಹಾಕಬಾರ್ದು ಅನ್ನೋದು ಇವರ ವರ್ಸೆ. ಸೊ ಈ ರೀತಿ ಕೆಲಸಗಳನ್ನ, ಈ ರೀತಿ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾರ್ಟಿ ಭಾರತಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಕ್ಕೆ ಕೆಲಸ ಮಾಡ್ತಿದ್ಯೇನೋ ಅನ್ನೋ ಅನುಮಾನ ಬರುತ್ತೆ. ಮೇ ಬಿ ದೇ ಹ್ಯಾವ್ ಬೆಟರ್ ಪ್ಲೇಸ್ ದೇರ್ ಅನ್ನೋ ಒಂದು ಡೌಟ್ ಕೂಡ ಕ್ರಿಯೇಟ್ ಆಗುತ್ತೆ. ಇವರು ಪಾಕಿಸ್ತಾನದಲ್ಲೋ ಅಥವಾ ಬಾಂಗ್ಲಾದೇಶದಲ್ಲೋ ಇದ್ದಿದ್ರೆ ಅಲ್ಲಿನ ಜನರ ಒಳಿತಿಗಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಅಲ್ಲಿನ ಜನ ಇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ರೇನೋ. ಆದ್ರೆ ಭಾರತದಲ್ಲಿ ಇಟ್ಕೊಂಡು ಇವರು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇರೋದು ನಿಜಕ್ಕೂ ಕೂಡ ಭಾರತೀಯರಿಗೆ ಇದೊಂದು ರೀತಿಯಲ್ಲಿ ಅಪಾಯಕಾರಿ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಖರ್ಗೆಯಂತಹ ಅಧ್ಯಕ್ಷರಿದ್ದಾರೆ, ಇನ್ನೊಂದ್ ಕಡೆ ಸಾಮ್ ಪಿತ್ರೋಡರಂತಹ ರಾಜ್ಗುರು ಇದ್ದಾರೆ, ಸೋನಿಯಾ ಗಾಂಧಿ ಅಂತಹ ರಾಜಮಾತೆ, ಹಾಗೆ ಯುವರಾಜ, ಇವರ ತಾಳಕ್ಕೆ ತಕ್ಕಂತೆ ಇವರು ಕುಣಿತಿದ್ದಾರೆ. ಈ 4 ಜನರ ಕೈಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ಸಾಮ್ ಪಿತ್ರೋಡ ಈ ತರ ಹೇಳಿಕೆಯನ್ನ ಕೊಡೋದ್ರ ಮೂಲಕ ತಮ್ಮ ಚೀನಾ ನಿಷ್ಠೆಯನ್ನ ನಿರ್ಲಜ್ಜವಾಗಿ ತೋರಿಸ್ತಿದ್ದಾರೆ. ಈ ಗ್ಲೋಬಲ್ ಲೆಫ್ಟಿಸ್ಟ್ ಗಳಿರ್ತಾರಲ್ಲ, ಅವರಿಗೆ ಚೀನಾ ಮೇಲೆ ಅದೇನೋ ವಿಶೇಷ ಪ್ರೀತಿ. ಇವಾಗ ಹೆಂಗಾಗಿದೆ ನೋಡಿ, ಚೀನಾ ನೋಡಿ ಒಂದು ಸೊಳ್ಳೆನೂ ಒಳಗೆ ಬಿಟ್ಕೊಳ್ಳೋದಿಲ್ಲ. ಅವ್ರು ಅಕ್ರಮ ವಲಸಿಗರಂತ ವಿಚಾರ ಅಂತ ಬಂದಾಗ ಸ್ಟ್ರಿಕ್ಟ್ ಆಕ್ಷನ್ ಇರುತ್ತೆ, ಅವರು ಬಿಟ್ಕೊಳ್ಳಲ್ಲ. ಆದ್ರೆ ಚೀನಾದ ಮೇಲಿರುವಂತಹ ಪ್ರೀತಿಗೆ ಇಂತಹ ಗ್ಲೋಬಲ್ ಲೆಫ್ಟ್ ಲಿಬರಲ್ಸ್ಗಳು, ಸ್ಯಾಮ್ ಪಿತ್ರೋಡ ಅಂತಹ ನಾಯಕರು ಬಂದವರೆಲ್ಲ ನಮ್ಮ ದೇಶಕ್ಕೆ ಬರಲಿ ಅಂತ ಹೇಳ್ಕೊಂಡು ಅವರ ನಿಷ್ಠೆನ ತೋರ್ತಿದ್ದಾರೆ ಈ ರೀತಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ. ಸೊ ಇವ್ರೇನಾದ್ರೂ ಈ ತರದವ್ರ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ ಹೇಳಿ? ಬಾರ್ಡರ್ಲೆಸ್ ಇಂಡಿಯಾ ಆಗ್ಬಿಡುತ್ತೆ. ಬಾರ್ಡರ್ ಇದ್ದೇ ಈ ರೀತಿ ತೊಂದರೆ ಆಗ್ತಾ ಇದೆ, ಇನ್ನು ಗಡಿನೇ ಇಲ್ಲ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ತರ ಅಕ್ರಮ ವಲಸಿಗರು ಹಾಡ್ ಹಗಲೇ ಬರ್ತಾರೆ, ನಮ್ಮ ದೇಶದ ಭದ್ರತೆಗೆ ಇನ್ನಿಲ್ಲದ ರೀತಿಯಲ್ಲಿ ಕುತ್ತನ್ನ ತರ್ತಾರೆ. ಸ್ಯಾಮ್ ಪಿತ್ರೋಡ ಈ ಹಿಂದೆ ಕೂಡ ಇದೇ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ದಕ್ಷಿಣ ಭಾಗದವರು ಒಂದು ರೀತಿ ಆಫ್ರಿಕನ್ ರೀತಿ ಕಾಣ್ತಾರೆ ಅಂತ ಹೇಳಿ ಜನಾಂಗೀಯ ನಿಂದನೆ ಮಾಡಿದ್ರು. ಇವರನ್ನ ಪಕ್ಷದಿಂದ ಕೂಡ ಉಚ್ಚಾಟನೆ ಮಾಡಲಾಗಿತ್ತು. ಇದ್ಯಾವುದೇ ರೀತಿಯಲ್ಲಿ ಆಶ್ಚರ್ಯ ಅಲ್ಲ. ಇದೇ ರಾಜ್ಗುರು ಹೇಳಿಕೆಯನ್ನ ಕೇಳಿಕೊಂಡು ಕಾಂಗ್ರೆಸ್ನ ಚಿರ ಯುವರಾಜ ರಾಹುಲ್ ಗಾಂಧಿ ಕೂಡ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ರು. ಬಾಂಗ್ಲಾದೇಶ ಅಕ್ರಮ ವಲಸಿಗರ ಬಗ್ಗೆ ಸ್ಯಾಮ್ ಪಿತ್ರೋಡಾನೇ ಆಗ್ಲಿ, ಕಾಂಗ್ರೆಸ್ ನಾಯಕರೇ ಆಗ್ಲಿ ಮಾತನಾಡೋದು ಯಾವುದೇ ರೀತಿಯಲ್ಲೂ ಕೂಡ ಅಚ್ಚರಿ ಅಲ್ಲ. ಆದ್ರೆ ಇದು ಗಾಬರಿ ಹುಟ್ಟಿಸೋದಂತೂ ಸತ್ಯ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.